ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮಹೇಶ್ ಟೆಂಗಿನಕಾಯಿ ಕೂಡ ಸಿಡಿದೆದ್ದಿದ್ದಾರೆ. ಸರ್ಕಾರ ಇದರಲ್ಲಿ ಪಾಲುದಾರನಾಗಿದೆ, ಸರ್ಕಾರದಿಂದ ಭ್ರಷ್ಟಾಚಾರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಗರಣದಲ್ಲಿ ಸರ್ಕಾರ ಭಾಗಿಯಾಗಿರೋದು ಸ್ಪಷ್ಟ ಆಗ್ಬಿಟ್ಟಿದೆ. ಈಗಾಗಲೇ ಹಗರಣಗಳನ್ನು ಸಿಬಿಐಗೆ ಒಪ್ಪಿಸಿ ನಾವು ಇದಕ್ಕೆ ಚಾಲೆಂಜ್ ಮಾಡ್ತೀವಿ, ಸಿಬಿಐ ತನಿಖೆಗೆ ಕೊಡಿ, ಆಗ ಸತ್ಯಾಸತ್ಯತೆ ಏನು ಅನ್ನೋದು ಜನರಿಗೆ ಗೊತ್ತಾಗಲಿ, ರಾಜ್ಯದ ಜನತೆ ತಿಳ್ಕೊಳ್ಳಿ. ಮುಖ್ಯಮಂತ್ರಿಗಳಾಗಿ ಬೇಜವಾಬ್ದಾರಿತನದ ಹೇಳಿಕೆಯನ್ನು ಕೊಡೋದಕ್ಕೆ ಹೋಗಬಾರ್ದು. ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ಟೆಂಗಿನಕಾಯಿ ಕೊಟ್ಟಿರುವಂತಹ ಹೇಳಿಕೆ ಇದು. ಚಾಲೆಂಜ್ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರ ಪಾಲುದಾರನಾಗಿದೆ, ಸರ್ಕಾರ ಭ್ರಷ್ಟಾಚಾರವನ್ನ ಮಾಡಿದೆ, ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಸಿಬಿಐಗೆ ಈ ಕೇಸನ್ನ ಕೊಡಿ, ಅವರೇ ತನಿಖೆ ಮಾಡಲಿ. ಅದಾದ ಬಳಿಕ ರಾಜ್ಯದ ಜನರಿಗೆ ಏನ್ ಸತ್ಯಾಸತ್ಯತೆ ಅನ್ನೋದು ಗೊತ್ತಾಗುತ್ತೆ ಅಂತ ಮಹೇಶ್ ಟೆಂಗಿನಕಾಯಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಹೇಶ್ ಟೆಂಗಿನಕಾಯಿ ಅವ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು, ಯಾವ ರೀತಿಯಾಗಿ ಚಾಲೆಂಜ್ ಹಾಕಿದ್ದಾರೆ ಕೇಳೋಣ. ಈಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರೋ ವಿಷಯ ಅಂತಂದರೆ ವಾಲ್ಮೀಕಿ ನಿಗಮದ ಹಗರಣ. ಈ ಒಂದು ನಿಗಮ ಹಗರಣ ಇಲ್ಲಿ ಅಂತಂದರೆ ಈ ಒಂದು ಮುಂಗಾರು ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜ್ಯದಂತಹ ಪ್ರತಿಭಟನೆ ಹಾಳಾಗ್ತವೆ. ಈ ಸಂದರ್ಭಕ್ಕೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ಟೆಂಗಿನಕಾಯಿ ಅವರ ನಾವು ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಚರ್ಚೆ ಆಗ್ತಿದೆ ವಾಲ್ಮೀಕಿ ಹಗರಣ ವಿಷಯ, ಏನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಸರ್ ಇದು? ನೋಡಿ, ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಕಳೆದ ಒಂದು ವಾರದಿಂದ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಪ್ರತಿಪಕ್ಷವಾಗಿ ನಾವು ಏನೇನು ಮಂಡನೆ ಮಾಡಬೇಕಾಗಿತ್ತು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರು ಮಂಡನೆ ಮಾಡಿದ್ದಾರೆ. ಇವತ್ತು ಸ್ಫಟಿಕದಷ್ಟೇ ಸ್ಪಷ್ಟವಾಗಿದೆ. ಇವತ್ತು ಈ ಕೇಸ್ನಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿರ್ತಕ್ಕಂಥ ಸಂಗತಿ ಐತಿ ಇವತ್ತು. ಆದರೆ ದುರ್ದೈವ ಅಂತಂದ್ರೆ ಇವತ್ತು ಬಂಡಕೋರರ ಥರ ಇವತ್ತು ಬಂಡಾಯ ಥರ ಮುಖ್ಯಮಂತ್ರಿಗಳು ಏನೂ ಆಗೇ ಇಲ್ಲ ಅನ್ನೋಂಥ ಮಾತನ್ನು ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇವತ್ತು ಎಲ್ಲ ಅಂಕಿಅಂಶಗಳ ಸಮೇತ ನಾವು ಅದನ್ನು ಪ್ರಸ್ತುತಪಡಿಸ್ತಕ್ಕಂಥ ಕೆಲಸವನ್ನು ವಿಧಾನಸಭೆ ಅಧಿವೇಶನದಲ್ಲಿ ಆಗಿದೆ. ಈಗಾಗಲೇ ಇವತ್ತು ಯಾವ ಬ್ಯಾಂಕ್ಲಿಂದ ಅಮೌಂಟ್ ಹೋಗಿದೆ, ಈಗ ಒಂದು ಸಿಂಪಲ್ ಕೇಳ್ತೇನೆ ನಿಮಗೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ನಿಗಮದ ಹಣ ತೆಲಂಗಾಣಕ್ಕೆ ಯಾಕೆ ಹೋಯಿತು, ಯಾರು ಕಳಿಸಿದರು, ಹೇಗೆ ಕಳಿಸಿದರು? ಅಕಸ್ಮಾತ್ ಆ ಚಂದ್ರಶೇಖರ್ ಅಂತಕ್ಕಂಥ ದಲಿತ ವ್ಯಕ್ತಿ ಸಾಯಲಿಲ್ಲ ಅಂತಂದ್ರೆ ಇವತ್ತು 187 ಕೋಟಿ ಪೂರ ಮುಳುಗಿಸ್ಬಿಡ್ತಿದ್ರಿ ಅವರು. ಎಲ್ಲ ರೀತಿಯಿಂದ ಮುಳುಗಿಸಿ ಹಾಕೋಕ್ಕೆ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಆಗಿತ್ತು. ಅದರ ದುರ್ದೈವ, ಆ ವ್ಯಕ್ತಿ ತೀರ್ಕೊಂಡ, ಅದರ ಸ್ವಾಭಿಮಾನಕ್ಕೆ ಧಕ್ಕೆ ತರಲಾದ ರೀತಿಯಲ್ಲಿ ಇವತ್ತು ಎಲ್ಲ ವಸ್ತುಸ್ಥಿತಿಯನ್ನು ಹೊರಗಿಡುವಂಥ ಕೆಲಸ ಮಾಡಿದ್ದಾನೆ. ಆ ಕಾರಣಕ್ಕಾಗಿ 187 ಕೋಟಿ ರೂಪಾಯಿ ಬಂದರೆ ಹೊಳ್ಳಿ ಬರಬೇಕಷ್ಟೇ. ಇವತ್ತು CBI ಮತ್ತು ED ತನಿಖೆಯಲ್ಲಿ ಬರಾಕತ್ತಾವೆ ಏನೇನಾಗಿದೆ ಅಂತೇಳಿ. ಇವತ್ತು ಬಹುಶಃ ಮೊನ್ನೆ ರಾಜ್ಯದ 5 ಜನ ಸಚಿವರು ಮುಖ್ಯಮಂತ್ರಿಗಳ ಪರವಾಗಿ ಪತ್ರಿಕಾಗೋಷ್ಠಿ ಮಾಡಿದರು. ಏನಂತ ಹೇಳ್ತಾರೆ, ED CBI ತಂದು ನಮಗೆ ಸರ್ಕಾರವನ್ನು ಅಲ್ಲಾಡ್ಸೋಕ್ಕೆ ಪ್ರಯತ್ನ ಮಾಡತ್ತಾರಂತೇಳಿ. ಅಂದರೆ ಅವ್ರಿಗೆ ಇವತ್ತು ಸ್ಪಷ್ಟವಾಗಿದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ ಭಾಳ ಸ್ಪಷ್ಟತೆ ಐತಿ. ಈ ಕೇಸ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇನ್ವಾಲ್ವ್ಮೆಂಟು ಸ್ಪಷ್ಟ ಇದೆ ಅನ್ನತಕ್ಕಂಥ ಅರ್ಥ ಆಗಿಯೇ ಅದನ್ನು ಅನರ್ಥ ಕಲ್ಪಿಸುವಂಥ ಪ್ರಯತ್ನ ಮಾಡಿ ಮಂತ್ರಿಗಳ ಕಡೆಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರದ ಬುಡಕ್ಕೆ ಬರಾಕತ್ತಾರ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಇವತ್ತು ಒಬ್ಬ ಅವರು ಇವತ್ತು ಹಣಕಾಸಿನ ಸಚಿವರಾಗಿ ಅವರು ಮೂಗಿನಡಿಯಲ್ಲೇ ನಡೆದಿರ್ತಕ್ಕಂಥ ಹಗರಣ ಇದೆ. ಇದು ಬೇರೆ ಯಾರ್ದೂ ಅಲ್ಲ. ಇದಕ್ಕೆ ಕೇವಲ ನಾಗೇಂದ್ರಗೆ ರಾಜೀನಾಮೆ ಕೊಟ್ಟರು, ನಾಗೇಂದ್ರ ಒಳಗೆ ಹಾಕಿದ್ರೆ ಇಲ್ಲಿಗೆ ಮುಗಿಯಂಗಿಲ್ಲ. ಇದು ಕೊನೆಗೆ ಬಂದು ನಿಲ್ಲೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಂದು ನಿಲ್ಲುತ್ತೆ. ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ 100% ಬರುತ್ತೆ ಇದರಲ್ಲಿ. ಸರಿ, ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ನಮ್ಮಷ್ಟೇ ಸರ್ಕಾರದಲ್ಲ, ಈ ಹಿಂದ್ಗಡೆ ನಡೆದಂತಹ ಸರ್ಕಾರದ ತನಿಖೆ ಆಗಲಿ, ಏನೇನು ಭ್ರಷ್ಟಾಚಾರ ಆಗಿದೆ, ಹಗರಣ ಆಗಿದೆ ಅನ್ನೋದ್ರ ಬಗ್ಗೆ. ನೋಡಿ, ನಾವು ಮುಖ್ಯಮಂತ್ರಿಗಳಿಗೆ ಭಾಳ ಸ್ಪಷ್ಟವಾಗಿ ಹೇಳಕತ್ತೇವೆ. ನೀವು ಏನು ಹಗರಣ ಹೇಳಕತ್ತಿರಲ್ಲ, ಅದು ಯಡಿಯೂರಪ್ಪನವ್ರ ಕಾಲದಂತ ನಿನ್ನೆ ಓದುತ್ತಾ ಹೇಳಿದರು. ಯಡಿಯೂರಪ್ಪನವ್ರ ಕಾಲದಿತ್ತು, ಬೊಮ್ಮಾಯಿಯವ್ರದಿತ್ತು, ಜಗದೀಶ್ ಶೆಟ್ಟರ್ದಿತ್ತು, ಇನ್ಯಾರ್ಯಾರ್ದು ಇತ್ತು ಅಂತಕ್ಕಂತ ಹೇಳ್ಯಾರ. ನಾವು ನಿಮಗೆ ಇವತ್ತು ಓಪನ್ ಚಾಲೆಂಜ್ ಕೊಡಾಕತ್ತೇವೆ. ನೀವು ಕೊಡ್ರಿ, ಅದನ್ನು CBI ತನಿಖೆ ಕೊಡ್ರಿ, ಎಲ್ಲವನ್ನು ಕೂಡ CBI ತನಿಖೆ ಕೊಡ್ರಿ, ಸತ್ಯಾಸತ್ಯತೆ ಏನೇನು ಅಂತ ಹೊರ ಬರಲಿ. ಹಾಗಾದ್ರೆ ಈ ಹಿಂದೆ ನೀವು 5 ವರ್ಷ ಸರ್ಕಾರ ಇತ್ತಲ್ಲ, ಅವಾಗ ಯಾಕೆ ಮುಚ್ಕೊಂಡು ಕುಂತಿದ್ರಿ? ಯಾವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಅವಾಗ ಹೇಳ್ತಾರೆ, ಯಾವಾಗ ಇವ್ರು ಸರ್ಕಾರ ಬರ್ತಾ ನನಗೆ ಗೊತ್ತೈತಿ ನೀವು ಹಗರಣ ಮಾಡಿರಿ ಅಂದ್ರೆ ಇವ್ರು ತಿಂದಾರಂತೇಳಿ ಅವರು ತಿಂತಾರಾ? ಏನಿದೆ ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ಹೇಳಿಕೆನೇ ಇದು. ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಅವ್ರು ಮಾಡ್ಯಾರ ಹೌದು, ಅವ್ರು ತಿಂದಿದ್ದಕ್ಕೆ ನಮ್ಗೆ ಇಲ್ಲಿ ಕುಂದಿಸ್ಯಾರ, ನೀವು ತಿಂದು ನಿಮ್ಗೆ ಎಲ್ಲಿ ಕಳಿಸ್ತಾರೆ ಈಗ ಮಂದಿ ಜನ? ಹಂಗಂದ್ರೆ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಮುಖ್ಯಮಂತ್ರಿಗಳು. ನಿಮ್ಮ ಕಡೆ ಇತ್ತು ಅಂತಂದ್ರೆ ಹಗರಣ ಮಾಡ್ಯಾರ ಅಂತಂದ್ರೆ ಕೊಡ್ರಿ, ಯಾರು ಬೇಡ ಅನ್ನಕತ್ತಾರ, ಅದನ್ನು CBI ಕೊಡ್ತೀನಿ. ನಾವು ರೆಡಿ ಅದನ್ನು ಫೇಸ್ ಮಾಡೋಕೆ ಭಾರತೀಯ ಜನತಾ ಪಾರ್ಟಿ ಫೇಸ್ ಮಾಡೋಕೆ ರೆಡಿ ಐತಿ. ಯಾರು ಉಪ್ಪು ತಿಂದಾರೋ ನೀರು ಕುಡಿಯಬೇಕು. ಈಗ ನೀವು ಉಪ್ಪು ತಿಂದಿರಿ, ಈಗ ನೀವು ಮೊದಲು ನೀರು ಕುಡೀರಿ, ಆಮ್ಯಾಗ ಯಾರು ನೀರು ಕುಡಿಸೋದಂಥದ್ದು ಯೋಚನೆ ಮಾಡಲಿ, ಆಮ್ಯಾಗ ಸರ್ಕಾರ ಏನು ಅನ್ನೋಂಥದ್ದನ್ನು.
ಇವತ್ತು ನಾವು ಸಹ ಇಲ್ಲಿ ಅಂದರೆ ಸರ್ಕಾರಕ್ಕೆ ಚಾಲೆಂಜ್ ಮಾಡ್ತೀವಿ. ನಮ್ಮ ಸರ್ಕಾರದಲ್ಲಿ ಹಗರಣದಷ್ಟೇ ಅಲ್ಲ, ಈ ಹಿಂದೆ ನಡೆದಂತಹ ಎಲ್ಲ ಸರ್ಕಾರದಲ್ಲಿ ಏನು ಹಗರಣ ಆಗಿದೆ CBIಗೆ ಕೊಡಿ, ಎಲ್ಲವೂ ಹೊರಗೆ ಬರಲಿ. ನಾವು ಇದಕ್ಕೆ ಅಂತಾರೆ ನಾವು ಸಹ ಇಲ್ಲಿಂದರೆ ಸಹಮತ ವ್ಯಕ್ತಪಡಿಸ್ತೀವಿ. ಇಲ್ಲಿಂದರೆ ಏನು ಸರ್ಕಾರದ ಬೊಕ್ಕಸಕ್ಕೆ ಇಲ್ಲಿಂದರೆ ಹಾನಿ ಏನಾಗಿದೆ ಹಾನಿನ ತುಂಬುವಂತಾಗಲಿ ಅನ್ನೋದು ಶಾಸಕರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.